ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥದ್ದು. ಇಲ್ಲೇನು ಕೆರೆ ಅಂತ ಇದೆಯಲ್ಲ, ಇದು ಕೆರೆ ಅಲ್ಲ. ಇದು ಆ್ಯಕ್ಚುಲಿ ಅಲ್ಲಿ ತನಕನೂ ಕೂಡ ರೋಡ್. ಇದು ಆ ಬಿದಿರು ಇದೆಯಲ್ಲ, ಬಿದಿರಿಂದ ಈ ರೋಡ್ ತನಕ, ಈ ತಾರ್ ರೋಡ್ ತನಕ ಕೂಡ ಇದು ರಸ್ತೆ ಅಂತ ಮ್ಯಾಪಲ್ಲಿ ಇರೋದು. ಇಲ್ಲೆಲ್ಲೂ ಕೂಡ ಕೆರೆ ಅಂತ ಇಲ್ಲ ನೋಡಿ. ಇದು 16 ಕುಂಟೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇಲ್ಲಿ ಕಲ್ಲು ಹಾಕಿದ್ದಾರೆ ನೋಡಿ. ಈ ಕಲ್ಲಿಂದ ಈ ಒಂದು ಕೆರೆ ಥರ ಇದೆಯಲ್ಲ, ಇಲ್ಲಿಂದ ಈಗ ಇದು ಪ್ರಾಪರ್ಟಿ 16 ಕುಂಟೆ. ಬಾಕ್ಸ್ ಟೈಪ್ ಇದೆ, ಇದು ಸ್ಕ್ವೇರ್ ಆಗಿದೆ. ಈ ಮನೆ ಹಿಂಭಾಗ ಈ ಕಲ್ಲು, ಮತ್ತು ಈ ಕಲ್ಲಿಂದ ಕೆರೆ ಅಂತ ಏನು ಹೇಳಿದ್ದೀನಲ್ಲ, ಇದು ರಸ್ತೆ. ಇದು ಮ್ಯಾಪಲ್ಲಿ ಇದು ರಸ್ತೆ ಅಂತಲೇ ಎಂಟ್ರಿ ಆಗಿರೋದು. ಇದು 16 ಕುಂಟೆ. ಇದು ಕಟ್ಟೆ ಇದೆಯಲ್ಲ, ಇದು ರಸ್ತೆ ಇದೆ ಆ್ಯಕ್ಚುಲಿ. ಬಟ್ ಕೆರೆ ಅಂತ ಹಳ್ಳ ಮಾಡಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ಮಳೆ ಬಂದಾಗ ಇದು ನೀರು ಸ್ಟೋರ್ ಆಗುತ್ತೆ. ಇದು 16 ಕುಂಟೆಗೆ ಎಂಟ್ರಿ ಇದೆ. ಈ ಬೇಲಿಯಿಂದ ಆ ಬೇಲಿ ತನಕ ಇದು ಎಂಟ್ರಿ. ಇದು ಸೊ ಪ್ರಾಪರ್ಟಿ ಸ್ಟಾರ್ಟ್ ಆಗೋದು ಈ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಫೆನ್ಸಿಗಿಂದ ಆ ಕಡೆಗೆ ಜಾಗ. ಬಟ್ ಇದು ಸ್ಕ್ವೇರ್ ಆಗಿದೆ, ಜಾಗ ಚೆನ್ನಾಗಿದೆ, ಊರಿಗೆ ಅಟ್ಯಾಚ್ ಆಗಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ನು. ಇದು ಮೈಸೂರು ರಿಂಗ್ ರೋಡಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ 6 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ವಿಲೇಜ್ಗೆ ಅಟ್ಯಾಚ್ ಆಗಿದೆ ಲ್ಯಾಂಡ್ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.